ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿ. ಪಿಂಚಣಿ ಪಡೆಯುತ್ತಿದ್ದಂತಹ ಎಲ್ಲಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಡಬಲ್ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. 60 ವರ್ಷದ ಮೇಲ್ಪಟ್ಟವರಿಗೆ ಹಾಗೂ ವಿಧವಾ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಇಲ್ಲಿ ಪಿಂಚಣಿ ಹೆಚ್ಚಳ ಸಿಗುತ್ತಿದೆ. ಇನ್ಮೇಲೆ 60 ವರ್ಷದ ಮೇಲ್ಪಟ್ಟವರಿಗಂತೂ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮತ್ತು ಇಲ್ಲಿ ಪ್ರತಿ ತಿಂಗಳು ಕೂಡ 1200 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಹಾಗೂ ಇಲ್ಲಿ ಒಟ್ಟಾರೆಯಾಗಿ 2200 ರೂಪಾಯಿ ಹಣ ನೇರವಾಗಿ ಬ್ಯಾಂಕಿಗೆ ಜಮೆ ಆಗುತ್ತೆ ಪಿಂಚಣಿದಾರರಿಗೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಜಂಟಿ ಯೋಜನೆ ಅಂತ ಇದನ್ನ ಹೇಳ್ತಾರೆ. ಇದಕ್ಕೆ ನೀವು ನಾನು ಹೇಳಿದಂತಹ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ಸಾಕು, ನೀವು ಇದನ್ನ ಪಡ್ಕೊಳ್ಬಹುದು. ಅದು ಕೂಡ ಇದೇ ತಿಂಗಳಿನಿಂದ ಪಡ್ಕೊಳ್ಬಹುದು. ವೀಕ್ಷಕರೇ ನೋಡಿ, ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ. ನೀವು ಅಷ್ಟೇ ನೋಡೋದಲ್ಲ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಇದನ್ನ ಶೇರ್ ಮಾಡಿ. ಯಾಕಂತಂದ್ರೆ ಅವ್ರಿಗೂ ಕೂಡ ಈ 2200 ರೂಪಾಯಿ ಹಣವನ್ನ ಪ್ರತಿ ತಿಂಗಳನ್ನು ಕೂಡ ಪಡಿಬಹುದಾಗಿರುತ್ತೆ ಅಂತ ಅವ್ರಿಗೂ ತಿಳಿಸಿ. ನೋಡಿ, ನೀವು 18 ವರ್ಷ ಆಗಲಿ ಅಥವಾ ಯಾವುದೇ ಒಂದು ವರ್ಷದವರಾಗಲಿ ಇಲ್ಲಿ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು, ನೀವು ಇದನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆ ನಿಮ್ಮ ಬಳಿ ಒಂದು ಪಾಸ್ಬುಕ್ ಅಂದ್ರೆ ಯಾವುದೇ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಲಿ ಇದಿದ್ರೆ ಸಾಕು, ನೀವು ಇದನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೂ ಇಲ್ಲಿ ನೋಡಿ, ಇಲ್ಲಿ ವಿಧವೆಯರಿಗೆ ಇಲ್ಲಿ 7 ರಿಂದ 8% ಹೆಚ್ಚಳ ಈ ಬಾರಿ ಸಿಗ್ತಾ ಇದೆ. ಹಾಗೂ ಅಂಗವಿಕಲರಿಗೆ ಒಂದು ಹೊಸ ಪ್ಯಾಕೇಜ್ ಬಂದಿದೆ. 2 ಸಹಾಯಧನ ನಿಮಗೆ ಈ ಬಾರಿ ಸಿಗ್ತಾ ಇದೆ. ಮತ್ತು ಇಲ್ಲಿ ಲೈಫ್ ಸರ್ಟಿಫಿಕೇಟ್ ನಲ್ಲಿ ಈ ಒಂದು ತಪ್ಪನ್ನ ಮಾಡಬೇಡಿ ಅಂತ ಸರ್ಕಾರ ನಿಮಗೆ ತಿಳಿಸಿರುವಂತದ್ದು. ವೀಕ್ಷಕರು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ನೋಡಿ, ಕೇಂದ್ರ ಸರ್ಕಾರದಿಂದ 700 ರೂಪಾಯಿ ಹಣ ಹೆಚ್ಚುವರಿ ಹಾಗೂ ರಾಜ್ಯ ಸರ್ಕಾರದಿಂದ 500 ರೂಪಾಯಿ ಹಾಗೆ ಟೋಟಲ್ ಆಗಿ ಇಲ್ಲಿ 1200 ರೂಪಾಯಿ ಹಣ. ಹಾಗೂ ಇವಾಗ ನಿಮಗೆ 1000 ರೂಪಾಯಿ ಹಣ ಸಿಗ್ತಾ ಇದೆ. ಇವಾಗ ನಿಮಗೆ 2200 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಬರುತ್ತೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಬನ್ನಿ ವೀಕ್ಷಕರೇ, ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ವೀಕ್ಷಕರೇ, ನಿಮ್ಮ ಒಂದು ಲೈಕ್ ನಮ್ಮನ್ನ ಪ್ರೋತ್ಸಾಹ ನೀಡುತ್ತೆ. ವೀಕ್ಷಕರೇ, ನೀವು ಈ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು, ನೀವು ಇದೇ ತಿಂಗಳಿನಿಂದ ಇಲ್ಲಿ 2200 ರೂಪಾಯಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪಡ್ಕೊಳ್ಬಹುದಾಗಿರುತ್ತೆ. ತುಂಬಾ ಈಸಿ ಕೆಲಸ ಇರುತ್ತೆ, ಇದನ್ನ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೇನೆ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಸಂಬಂಧಿಸಿದ ಅತ್ಯಂತ ಮುಖ್ಯವಾದ ಸರ್ಕಾರಿ ಅಪ್ಡೇಟ್ ಅನ್ನ ತಿಳಿಸ್ತಾ ಇದ್ದಾವೆ ಮತ್ತು ಹೊಸ ಪಿಂಚಣ ಹೆಚ್ಚಳ ಬಗ್ಗೆ ಮತ್ತು ಇತ್ತೀಚಿನ ತಾಜಾ ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಒರಿಜಿನಲ್ ಆಗಿ ಮತ್ತು ರಿಯಲ್ ಆಗಿ ವಿಡಿಯೋ ಇವಾಗ ಸ್ಟಾರ್ಟ್ ಆಗುತ್ತೆ. ನೋಡಿ, 60 ವರ್ಷದ ಮೇಲ್ಪಟ್ಟವರಿಗೆ ಹಾಗೂ BPL ಕುಟುಂಬದವರಿಗೆ ಇದು ಜೀವನಾಧಾರವಾಗಿದೆ ಅಂತಾನೆ ಹೇಳ್ಬಹುದು. ನೋಡಿ, ಇಲ್ಲಿ ಮೊದಲಿಗೆ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಪ್ರಸ್ತುತ 60 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ 700 ರೂಪಾಯಿ ಹಾಗೂ ಕರ್ನಾಟಕ ಸರ್ಕಾರದಿಂದ 500 ರೂಪಾಯಿ ಹಣ ನೀಡಲಾಗುತ್ತಿದೆ. ಅಂದರೆ ಒಟ್ಟಾರೆಯಾಗಿ ಪ್ರತಿ ತಿಂಗಳು 1200 ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಇದು ಹಿರಿಯರ ಒಂದು ಆರೋಗ್ಯಕ್ಕೆ ಮತ್ತು ಔಷಧ ಖರ್ಚು ಮತ್ತು ದಿನನಿತ್ಯ ಜೀವನಕ್ಕೆ ಸಹಾಯವಾಗಲಿದೆ ಅಂತ ಇದೀಗ ಸರ್ಕಾರ ತಿಳಿಸ್ತಾ ಇರುವಂತದ್ದು. ಹಾಗೂ ಇಲ್ಲಿ ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ, ನೀವು ಎಲ್ಲಿರ್ತೀರಾ ಅಲ್ಲೇನೆ ಅರ್ಜಿ ಸಲ್ಲಿಸಬಹುದು. ಹಾಗಂತ ಇದನ್ನ ಎಷ್ಟೋ ಜನರು ಸ್ಕಿಪ್ ಮಾಡಬೇಡಿ. ನಿಮಗೆ ಸಹಾಯ ಆಗಲಿಲ್ಲ ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ವೀಕ್ಷಕರೇ. ದಯವಿಟ್ಟು ಇದೊಂದು ಒರಿಜಿನಲ್ ಇನ್ಫಾರ್ಮೇಶನ್ ಆಗಿದೆ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಪಡ್ಕೊಳ್ಳಿ. ಹಾಗೆ ಇಲ್ಲಿ ವಿಧವೆಯರು ಮತ್ತು ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ತುಂಬಾನೇ 2 ಅಪ್ಡೇಟ್ಗಳನ್ನ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಈ ಯೋಜನೆಗೆ ಅರ್ಜಿ ಹಾಕುವುದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ನೋಡಿ, ಹತ್ತಿರದ ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗಬೇಕು ಅಥವಾ CSC ಕೇಂದ್ರಗಳಲ್ಲಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅಥವಾ ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವೇ ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಗ್ರಾಮೀಣ ಪ್ರದೇಶದವರು ನೇರವಾಗಿ ಪಂಚಾಯತ್ ಮೂಲಕ ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ನಗರ ಪ್ರದೇಶದವರು ಇಲ್ಲಿ BBMP ಕಚೇರಿಯ ಮೂಲಕ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಂತಂದ್ರೆ, ಅರ್ಜಿ ಸಲ್ಲಿಸಲು ಬೇಕಾಗುವ ಮುಖ್ಯ ದಾಖಲಾತಿಗಳು ಇಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ, ಇಲ್ಲಿ ವಯಸ್ಸಿನ ಪುರಾವೆ ಅಂದ್ರೆ ಆಧಾರ್ ಮತ್ತು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಮತ್ತು ಇಲ್ಲಿ BPL ಕಾರ್ಡ್ ಬೇಕಾಗುತ್ತೆ ವೀಕ್ಷಕರೇ. ಹಾಗೂ ಬ್ಯಾಂಕ್ ಪಾಸ್ಬುಕ್ ನಿಮಗೆ ಕಡ್ಡಾಯವಾಗಿರುತ್ತೆ. ಇಲ್ಲಿ 2 ಪಾಸ್ಪೋರ್ಟ್ ಫೋಟೋಗಳು ಬೇಕಾಗುತ್ತೆ, ಇವನು ಕೂಡ ತಗೊಂಡು ಹೋಗಿ. ಮತ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಅಂತೂ ಬೇಕಾಗುತ್ತೆ. ನೋಡಿ, ಇವಿಷ್ಟು ಯಾರ ಬಳಿ ಇರೋದಿಲ್ಲ ಹೇಳಿ, ಎಲ್ಲರ ಬಳಿನೂ ಕೂಡ ಇದಿಷ್ಟು ಇದ್ದೇ ಇರುತ್ತೆ. ಇವಿಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಪಿಂಚಣಿ ಹೆಚ್ಚಳದ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ದಯವಿಟ್ಟು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಯಾಕಂತಂದ್ರೆ ನೀವು ನಮ್ಮ ಚಾನಲ್ ಅನ್ನ ಚೆಕ್ ಮಾಡಬಹುದು. ಕಳೆದ 4 ದಿನದ ಹಿಂದೆ ವಿಡಿಯೋ ಮಾಡಿದ್ದೇವೆ, ಅಲ್ಲಿವರೆಗೂ ಕೂಡ ರಿಸರ್ಚ್ ಮಾಡ್ತಾನೆ ಇದ್ವಿ ಈ ಒಂದು ಅಪ್ಡೇಟ್ಗಳಿಗೋಸ್ಕರ. ನಮ್ಮ ರಿಸರ್ಚ್ಗೆ ನಿಮ್ಮ ಒಂದು ಪ್ರತಿಫಲ ಏನಪ್ಪಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ.
ನಮಗೆ ಒಂದು ಸಹಾಯ ಮಾಡಿ ಅಂತ ಹೇಳ್ತವೆ. ನೋಡಿ, ಇಲ್ಲಿ ಪಿಂಚಣಿ ಹೆಚ್ಚಳದ ಘೋಷಣೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿರಿಯ ನಾಗರಿಕರ ಪಿಂಚಣಿಯನ್ನು ಶೀಘ್ರದಲ್ಲೇ ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ. 1 ತಿಂಗಳೊಳಗೆ ಈ ಹೆಚ್ಚಳ ಜಾರಿಗೆ ಬರಲಿದೆ. ಇದರ ಮೂಲಕ 1,200 ರೂಪಾಯಿಗೆ ಸೇರ್ಪಡೆಯಾಗಿದೆ. ಅಂದ್ರೆ ಇಲ್ಲಿ ಹೆಚ್ಚುವರಿಯಾಗಿ 1,000 ರೂಪಾಯಿ ಹೆಚ್ಚುವರಿ ಸಹಾಯ ಸಿಗಲಿದೆ. ಒಟ್ಟಾರೆ ಪ್ರತಿ ತಿಂಗಳು 2,200 ರೂಪಾಯಿ ಹಣ ಖಾತೆಗೆ ಜಮೆ ಆಗಲಿದೆ ಅಂತ ಸ್ವತಃ ಇಲ್ಲಿ ಸರ್ಕಾರದ ಅಪ್ಡೇಟು ನಿಮಗೆ ಸಿಕ್ಕಿರುವಂತದ್ದು. ಹಾಗೆ ಇಲ್ಲಿ ನೋಡಿ, ನೀವು ಇದುವರೆಗೂ ಕೂಡ ಹಿರಿಯ ನಾಗರಿಕರ ಬಗ್ಗೆ ಹೇಳ್ತಾ ಇದ್ರಿ, ವಿಧವೆಯರಿಗೆ ಏನಾಗಿದೆ ಮತ್ತು ಅಂಗವಿಕಲರಿಗೆ ಏನೇನಾಗಿದೆ, ಏನೇನು ಅಪ್ಡೇಟ್ ಬಂದಿದೆ ಅಂತ ಕೇಳ್ತಾ ಇದ್ರಿ. ನೋಡಿ, ಈ ಒಂದು ವಿಡಿಯೋನ ಎಲ್ಲರೂ ಕೂಡ ನೋಡಿ. ಹಾಗಂತ ಈ ಒಂದು ವಿಡಿಯೋನ ಹಿರಿಯ ನಾಗರಿಕರು ನಿಮಗೆ ಅಪ್ಡೇಟ್ ಮುಗಿದಿಲ್ಲ, ಇನ್ನೂ ಕೂಡ ಇದೆ. ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಕೇವಲ ಇವಾಗಲೇ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಲ್ಲಿ ವಿಧವೆಯರಿಗೆ ಇಲ್ಲಿ ಪಿಂಚಣಿಯ ಬಗ್ಗೆ ಮಹತ್ವದ ಮಾಹಿತಿ ಬಂದಿದೆ. ವಿಧವೆಯ ಮಹಿಳೆಯರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡುವ ಪಿಂಚಣಿಯಲ್ಲಿ 7% ರಿಂದ 8% ವರೆಗೆ ಹೆಚ್ಚಳ ಆಗಲಿದೆ. ಈ ಹೆಚ್ಚಳದ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಜೊತೆಗೆ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ನೆರವು ನೀಡುವ ಚರ್ಚೆ ಕೂಡ ನಡೆಯುತ್ತಿದೆ. ಅಂದ್ರೆ ಇವಾಗ ವಿಧವಾ ಮಹಿಳೆಯರ ಮಕ್ಕಳು ಇರ್ತಾರಲ್ಲ, ಅವರಿಗೆ ಒಂದು ವಿಶೇಷ, ಅವರ ಒಂದು ಶಿಕ್ಷಣಕ್ಕೆ ವಿಶೇಷ ಒಂದು ನೆರವನ್ನ ನೀಡಬೇಕು ಅಂತ ಸರ್ಕಾರ ಇಲ್ಲಿ ಏನಂತಂದ್ರೆ ಈ ಒಂದು ಮಾಹಿತಿಯನ್ನ ನಾವು ಜಾರಿಗೆ ಮಾಡ್ತೇವೆ ಅಂತ ತೀರ್ಮಾನಿಸಲಾಗಿದೆ. ಹಾಗೆ ಇಲ್ಲಿ ವಿಧವೆಯರಿಗೆ ಏನಂತಂದ್ರೆ ಈ ಬಾರಿ 7 ರಿಂದ 8% ಹಣ ಹೆಚ್ಚಳ ಆಗ್ತಾ ಇರುವಂತದ್ದು. ಇಲ್ಲಿ ನೋಡಿ, ಅಂಗವಿಕಲರಿಗೆ ದಯವಿಟ್ಟು ಈ ಮಾಹಿತಿಯನ್ನು ಅಂಗವಿಕಲರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಇಲ್ಲಿ ಅಂಗವಿಕಲರಿಗೆ ಪ್ರಸ್ತುತ ಲಭ್ಯವಿರುವ ಪಿಂಚಣಿಗೆ ಹೆಚ್ಚುವರಿ ಸಹಾಯ ನೀಡುವ ಪ್ರಸ್ತಾಪ ರಾಜ್ಯ ಸರ್ಕಾರ ಮುಂದೆ ಇದೆ ಅಂತಾನೆ ಹೇಳ್ಬಹುದು. ಮತ್ತು ಇಲ್ಲಿ ವೈದ್ಯಕೀಯ ಸಹಾಯಧನಗಳು ನಿಮಗೆ ಸಿಗ್ತಾ ಇದಾವೆ ಈ ತಿಂಗಳು. ಇಲ್ಲಿ ವೀಲ್ ಚೇರ್ ಮತ್ತು ಆರೋಗ್ಯ ವಿಮೆ ಯೋಜನೆಗಳನ್ನು ಸೇರಿಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಸರ್ಕಾರದಿಂದ ಮಾಹಿತಿ ಬಂದಿದೆ. ಹಾಗೆ ನೋಡಿ, ಇಲ್ಲಿ ಲೈಫ್ ಸರ್ಟಿಫಿಕೇಟ್ ಮಹತ್ವ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸರಿಯಾಗಿ ತಿಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಪಿಂಚಣಿ ಫಲಾನುಭವಿಗಳು ತಮ್ಮ ಹಣ ಇಲ್ಲಿ ಸ್ಥಗಿತಗೊಳ್ಳದಂತೆ ಲೈಫ್ ಸರ್ಟಿಫಿಕೇಟ್ ಪ್ರತಿ ವರ್ಷನೂ ಕೂಡ ಬ್ಯಾಂಕ್ನಲ್ಲಿ ಸಲ್ಲಿಸಬೇಕು. ನೋಡಿ, ಯಾರ್ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಇದು ಅಪ್ಡೇಟ್ ಆಗಿರುತ್ತೆ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ಮಹಿಳೆಯರಿಗೆ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇದನ್ನು ಆನ್ಲೈನ್ ಮೂಲಕ ನೀವು ಸಲ್ಲಿಸಬಹುದಾಗಿರುತ್ತೆ. ಸಲ್ಲಿಸದಿದ್ದರೆ ಪಿಂಚಣಿ ಹಣ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುತ್ತೆ, ಅಂದ್ರೆ ನಿಲ್ಲುತ್ತೆ ಅಂತ ಹೇಳಲಾಗಿದೆ. ಹಾಗೆ ನೋಡಿ, ನಿಮ್ಗೆಲ್ಲರಿಗೂ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ಇಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಸೆಪ್ಟೆಂಬರ್ 15 ಅಂತಂದ್ರೆ ಇವಾಗ ಏನು ಈ ಒಂದು ದಿನ ಇದೆಯಲ್ಲ, ಇದು ಆಲ್ರೆಡಿ ಮುಗಿದೋಗಿದೆ ಈ ದಿನ. ಆದರೆ ಇಲ್ಲಿ ಹಿರಿಯ ನಾಗರಿಕರು ಮತ್ತು ವಿಧವೆಯರ ಪಿಂಚಣಿ ಹೆಚ್ಚುವರಿ ಮೊತ್ತ ಜಾರಿಗೆ ಬರುತ್ತಿದ್ದು, ಇದು 2,200ರವರೆಗೆ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಅಂತ ಈ ಒಂದು ದಿನಾಂಕದಲ್ಲಿ ಆಲ್ರೆಡಿ ಹೇಳಲಾಗಿದೆ ಅಂತ ಮಾಹಿತಿ ಕೊಟ್ಟಿರುವಂತದ್ದು. ಆದರೆ ಇನ್ನು ಕೂಡ ನಾವೆಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಇಲ್ಲಿ ನೋಡಿ, ಎರಡನೆಯ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೇಂದ್ರ ಸರ್ಕಾರವು ಅಂಗವಿಕಲರಿಗೆ ಹೊಸ ಪಿಂಚಣಿ ಪ್ಯಾಕೇಜ್ ಪ್ರಕಟಿಸುವ ಸಾಧ್ಯತೆ ಇದೆ. ಇದರಲ್ಲಿ ಆರೋಗ್ಯ ವಿಮೆ ಹಾಗೂ ಸಹಾಯಕ ಸಾಧನಗಳ ಖರೀದಿಗೆ ಹಣ ನೀಡಲಾಗುತ್ತದೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಹಾಗೆ ನೋಡಿ, ಇಲ್ಲಿ ಕೊನೆಯ ಒಂದು ಅಪ್ಡೇಟ್ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಕೊನೆಯದಾಗಿ ರಾಜ್ಯ ಸರ್ಕಾರವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಒಂದು ಕ್ಲಿಕ್ ಅರ್ಜಿ ವ್ಯವಸ್ಥೆ ಆರಂಭಿಸಲು ನಿರ್ಧರಿಸಿದೆ. ಇದರಿಂದ ಜನರು ಮನೆ ಬಿಟ್ಟು ಹೊರಗಡೆ ಹೋಗದಂತೆ, ಇವಾಗ ಏನು ನಾನು ಅರ್ಜಿ ಸಲ್ಲಿಸಿ ಅಂತ ನಿಮಗೆ ಹೇಳ್ದೆ ಅಲ್ಲ, ಇದಕ್ಕೆ ನೀವು ಹೊರಗಡೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿತ್ತು, ಇದು ಏನೇನೋ ಮಾಡಬೇಕಾಗಿತ್ತು. ಆದರೆ ನೀವು ಮನೆಯಿಂದಲೇ ಕೂಡ ಇದಕ್ಕೆ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಮಾಹಿತಿಯನ್ನ ಸರ್ಕಾರ ತಗೊಂಡು ಬರ್ತಾ ಇರುವಂತದ್ದು. ನೋಡಿ, ಈ ರೀತಿಯಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಆರ್ಥಿಕ ನೆರವು ನೀಡುತ್ತಿವೆ. ಮತ್ತು ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಇದಕ್ಕೆ ಅರ್ಹರಾಗಿದ್ದರೆ ತಕ್ಷಣವೇ ಅರ್ಜಿಯನ್ನ ಸಲ್ಲಿಸಿ. ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಯಾರ್ಯಾರು ನೋಡಿದಿರೋ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತವೆ, ಪಿಂಚಣಿ ಪಡಿತಾ ಇದ್ದಂಥವರಿಗೆ ಹಾಗೂ ಇಲ್ಲಿ 60 ವರ್ಷದ ಮೇಲ್ಪಟ್ಟವರಿಗೆ, ನಿಮ್ಮೆಲ್ಲ ಸ್ನೇಹಿತರೊಂದಿಗೂ ಕೂಡ ಇದನ್ನು ಹಂಚಿಕೊಳ್ಳಿ ವೀಕ್ಷಕರೇ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡಿ, ನಿಮಗೆ ನಾವು ರಿಪ್ಲೈ ಮಾಡ್ತೇವೆ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.